ದಲಿತ ಯುವಕರ ಹೋರಾಟಕ್ಕೆ ಜಯವಾಗಲಿ. ಆದರೆ ಎಷ್ಟು ದಲಿತರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರ ಅಂಕಿಅಂಶಗಳು ಗೊತ್ತಿಲ್ಲ. ಇವತ್ತು ದಲಿತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ವಂಚನೆ ಅಂತಕ್ಕಂಥದ್ದನ್ನ ನಾವು ಹೇಳಕ್ ಬಯಸ್ತೀವಿ. 25 ಲಕ್ಷ ದಲಿತ ಕುಟುಂಬಕ್ಕೂ ನಾವು ಭಾಗ ಮಾಡಿದ್ರೆ ಒಂದೊಂದು ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಆದಾಯ ಬರಬೇಕಾಗಿತ್ತು, ಸೌಲಭ್ಯ ಸಿಕ್ಬೇಕಾಗಿತ್ತು. ಆದ್ರೆ ಅದು ಸಿಗ್ತಾ ಇಲ್ಲ. 2008ರಿಂದ ಇದುವರೆಗೂ ಯಾವುದೇ ದಲಿತ ಕುಟುಂಬಕ್ಕೆ ಅರ್ಧ ಎಕರೆ ಜಮೀನು ಕೊಟ್ಟಿಲ್ಲ ಸರ್ಕಾರ. ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ನಮ್ಮ ದಲಿತ ಇವರು ಕೂಡ ಮುಳುಗಿದ್ದಾರೆ. ಹಂಗಾಗಿ ಇವತ್ತು ನಮಗೆ ದಲಿತರ ರಕ್ಷಣೆ ಯಾರು ಕೊಡೋದು? ಸ್ವತಃ ಗೃಹ ಮಂತ್ರಿಗಳ ಜಿಲ್ಲೆನಲ್ಲಿ ಇವತ್ತು ದೌರ್ಜನ್ಯ ನಡೀತಾ ಇರುವಾಗ ಇವತ್ತು ದಲಿತರು ಎಲ್ಲಿಗೂ ಹೋಗ್ಬೇಕು, ಏನ್ ಮಾಡ್ಬೇಕು? ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ದಲಿತ ಹಕ್ಕುಗಳ ಸಮಿತಿಯಿಂದ ಒಂದು ಪ್ರತಿಭಟನೆ ನಡೀತಾ ಇದೆ. SC SPA ಮತ್ತೆ TSP ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಸರ್ಕಾರ. ವಿವಿಧ ಯೋಜನೆಗಳಿಗೆ ದುರ್ಬಳಕೆ ಮಾಡ್ತಾ ಇದೆ. ಇದು ದಲಿತರ ಉದ್ಧಾರಕ್ಕಾಗಿರ್ತಕ್ಕಂಥ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಇದು ನಿಲ್ಲಬೇಕು. ಈ ಬಜೆಟ್ ನಲ್ಲಿ ನಮ್ಮ ಹಣ ನಮಗಷ್ಟೇ ಮೀಸಲಾಗಬೇಕು. ಜೊತೆಗೆ ದಲಿತರ ಮೇಲೆ ನಡೆಯುವಂತ ದೌರ್ಜನ್ಯಗಳಿಗೆ ಸಂಬಂಧಿಸಿದಂತೆ ಉಗ್ರ ಕಾನೂನುಗಳು ಜಾರಿಯಾಗಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಒಟ್ಟಾರೆಯಾಗಿ ಅವರು ಯಾವೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಕೇಳೋಣ. ನಿಮ್ಗೆಲ್ಲ ಗೊತ್ತಿರೋಂಗೆ 6ನೇ ತಾರೀಕು ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾ ಇದ್ದಾರೆ. ನಾವಿಲ್ಲಿ ಇವತ್ತು ಒತ್ತಾಯ ಮಾಡಬೇಕಾದ್ದೇನು ಅಂದರೆ, ಕಳೆದ 13 ವರ್ಷಗಳಿಂದ ನೀವು ಹಣವನ್ನು ಖರ್ಚು ಮಾಡ್ತಾ ಬಂದಿದ್ದೀರಿ. ಕಾಂಗ್ರೆಸ್ಸು, BJP, JDS ಎಲ್ಲರೂ ಮಾಡಿದ್ದೀರಿ. ಆದರೆ ಎಷ್ಟು ದಲಿತರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದರ ಅಂಕಿಅಂಶಗಳು ಗೊತ್ತಿಲ್ಲ. ಆದರೆ ಕಳೆದ ವರ್ಷ ನೀವು ಬಜೆಟ್ನಲ್ಲಿ 42,17,272 ಕೋಟಿ ಹಣವನ್ನು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತೀವಿ. ಇದು ಎಲ್ಲಿ ಹೋಗಿದೆ? ಇವತ್ತು ಈ ಹಣವನ್ನು ನೀವು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾ ಇದ್ದೀರಿ. ಗ್ಯಾಟ್ಗೆ ವರ್ಗಾವಣೆ ಹಣ ಮಾಡ್ತೀರಿ, ಬಾರಿ ನೀರಾವರಿಗೆ ವರ್ಗಾವಣೆ ಮಾಡ್ತೀರಿ. ಈ ರೀತಿಯಲ್ಲಿ ನೀವು ಹಣಗಳನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇವತ್ತು ದಲಿತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಿಜವಾಗ್ಲೂ ವಂಚನೆ ಅಂತಕ್ಕಂಥದ್ದನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಅದರಿಂದಾಗಿ ಇವತ್ತು ಈ ಎಲ್ಲ ವಿಷಯಗಳನ್ನು, ಸಾಧಕ ಬಾಧಕಗಳನ್ನು, SC STP ಸಾಧಕ ಬಾಧಕಗಳನ್ನು ವಿಧಾನಸಭೆ ಅಧಿವೇಶನ ಕರೆದು ಚರ್ಚೆ ಮಾಡಿ ಅಲ್ಲಿ ಈ ಒಂದು ಸಾಮಾಜಿಕ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದನ್ನ ನೀವು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಬಜೆಟ್ ನಲ್ಲಿ 2013ರಲ್ಲಿ ಇದು ಶುರುವಾಗಿದೆ ಯೋಜನೆ ಶುರುವಾದಾಗ 8,000 ಕೋಟಿ ಅಷ್ಟೇ ಬಜೆಟ್ ಇದ್ದಿದ್ದು. ಆಮೇಲೆ ಅದ್ರ 15 ಆಯ್ತು, 20 ಆಯ್ತು. ಹಾಗೆ ಈಗ ಕಳೆದ ಬಾರಿ 42,000 ಕೋಟಿ ದುಡ್ಡನ್ನ ವ್ಯಯ ಮಾಡಿದೀವಿ ಅಂತ ಸರ್ಕಾರ ಇವತ್ತು ಹೇಳ್ತಾ ಇದೆ. ಒಟ್ಟು 13 ವರ್ಷದ ಬಜೆಟ್ 3,43,000 ಕೋಟಿ ಬರ್ತದೆ. 3,43,000 ಕೋಟಿಯನ್ನ 25 ಲಕ್ಷ ದಲಿತ ಕುಟುಂಬಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಒಂದು ಅಂದಾಜು ಪ್ರಕಾರ 25 ಲಕ್ಷ ದಲಿತ ಕುಟುಂಬಕ್ಕೂ ನಾವು ಭಾಗ ಮಾಡಿದ್ರೆ ಒಂದೊಂದು ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಆದಾಯ ಬರಬೇಕಾಗಿತ್ತು, ಸೌಲಭ್ಯ ಸಿಕ್ಬೇಕಾಗಿತ್ತು. ಆದ್ರೆ ಅದು ಸಿಗ್ತಾ ಇಲ್ಲ. ಇವತ್ತು ಅವ್ರು ಹೇಳ್ತಾರೆ ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಸರ್ಕಾರ ಹೇಳ್ತಾ ಇದೆ. ಬೋರ್ಡನ್ನು ಹಾಕೊಂಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯವರು. ಆದ್ರೆ ಯಾರು ಕೊಟ್ಟಿದ್ದಾರೆ? 2008ರಿಂದ ಇದುವರೆಗೂ ಯಾವುದೇ ದಲಿತ ಕುಟುಂಬಕ್ಕೆ ಅರ್ಧ ಎಕರೆ ಜಮೀನು ಕೊಟ್ಟಿಲ್ಲ ಸರ್ಕಾರ. ಆದ್ರೆ ಯೋಜನೆ ಇದೆ ಅಂತ ಮಾತ್ರ ಹೇಳ್ತಾ ಇದೆ ಸರ್ಕಾರ. ಆದ್ರಿಂದ ನಾವೇನ್ ಹೇಳ್ತಾ ಇದ್ದೀವಿ, ಆದ್ಯತಾ ಕ್ಷೇತ್ರ ಏನಿದೆಯೋ ದಲಿತರಿಗೆ ಅದಕ್ಕಾಗಿ ಹಣವನ್ನ ಮೀಸಲಿಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಮುಖ್ಯವಾಗಿ ಅವರ ಮನೆ. ಈಗ 25 ಲಕ್ಷ ದಲಿತ ಕುಟುಂಬದಲ್ಲಿ ಅರ್ಧಕ್ಕರ್ಧದಷ್ಟು ಜನರಿಗೆ ಇವತ್ತು ವಾಸಕ್ಕೆ ಯೋಗ್ಯವಾದಂತ ಮನೆ ಇಲ್ಲ. ಆದ್ರಿಂದ ಮನೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ಭೂಮಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಆದ್ರೆ ಎಷ್ಟು ಕೊಡ್ತಾ ಇದ್ದಾರೆ? 20 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. 20 ಲಕ್ಷ ರೂಪಾಯಿಗೆ 1 ಎಕರೆ ಜಮೀನನ್ನ ಯಾವ ರೈತನೂ ಸರ್ಕಾರಕ್ಕೆ ಕೊಡೋದಿಲ್ಲ. ಅವರು ಜಮೀನು ಕೊಡಲ್ಲ, ಸರ್ಕಾರ ನಮಗೆ ಜಮೀನು ಕೊಡ್ತಾ ಇಲ್ಲ. ಇದು ಇವತ್ತು ನಡೀತಾ ಇದೆ. ಆದ್ರಿಂದ ಒಂದು ಬಾರಿ ಈಗ ನೋಡಿ 11,000 ಜನ ಅರ್ಜಿ ಹಾಕಿದ್ದಾರೆ ನಮಗೆ ಭೂಮಿ ಬೇಕು ಅಂತ. ಆ ಜನಕ್ಕೆ ಭೂಮಿ ಕೊಡಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈಗ ಭೂಮಿ ಸ್ವಾಧೀನ ಮಾಡ್ಕೊಳ್ತಾರೆ. ಕೈಗಾರಿಕೋದ್ಯಮಿಗಳಿಗೆ ಭೂಮಿ ಕೊಡೋದಕ್ಕೆ 50 ಎಕರೆ, 100 ಎಕರೆ, 200 ಎಕರೆ ಸ್ವಾಧೀನ ಮಾಡ್ಕೊಳ್ತಾರೆ. ಈಗ ಮೊನ್ನೆ ತಾನೇ ಜಿಂದಾಲ್ ಕಂಪ್ನಿಗೆ 3,600 ಎಕರೆ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಂಡು ಕೊಟ್ಟಿದ್ದಾರೆ. ಯಾವ ರೇಟಿಗೆ ಕೊಟ್ಟಿದ್ದಾರೆ? 95,000 ದುಡ್ಡಿಗೆ 1 ಎಕರೆ ಹಂಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಹಳೇದು ಅಗ್ರಿಮೆಂಟ್ ಆಗಿತ್ತು ಹಿಂದೆ 20-30 ವರ್ಷದ ಹಿಂದೆ. ಆ ಅಗ್ರಿಮೆಂಟ್ ಪ್ರಕಾರ ನಾವು 95,000ಕ್ಕೆ ಭೂಮಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರಿಂದ 95,000ಕ್ಕೆ ಜಿಂದಾಲ್ ಕಂಪ್ನಿಗೆ ಭೂಮಿ ಕೊಡೋರು ದಲಿತರಿಗೆ
ಇವತ್ತು 15 ಲಕ್ಷಕ್ಕೆ ಯಾಕೆ ಕೊಡೋದಿಲ್ಲ ಭೂಮಿನ? ಸರ್ಕಾರ ನಿಗದಿ ಮಾಡಿರೋದು 15 ಲಕ್ಷ ಕೊಡಿ ನಮಗೆ ಭೂಮಿನ ಅಂತ ಇವತ್ತು ನಾವು ಕೇಳ್ತಾ ಇದ್ದೀವಿ. ಆದ್ರಿಂದ ಈ 3,43,000 ಕೋಟಿ ದುಡ್ಡು ನಾವು ವ್ಯಯ ಮಾಡಿದೀವಿ ಅಂತ ಸರ್ಕಾರ ಏನ್ ಹೇಳ್ತಾ ಇದೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ಯಾ? ಸಮೀಕ್ಷೆ ಮಾಡಿದ್ಯಾ? ವರದಿ ತಗೊಂಡಿದ್ಯಾ? ಆ ವರದಿಯನ್ನ ಅಸೆಂಬ್ಲಿಲಿಟ್ಟು ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಇನ್ನು ಬೆಂಗಳೂರು ಸುತ್ತಮುತ್ತ 45,000 ಎಕರೆ ಜಮೀನು ಹಿಂದೆ AT ರಾಮಸ್ವಾಮಿ ಅಂತ ಹೇಳಿ ಕಮಿಟಿ ಹೊಸ ಇದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆ 45,000 ಎಕರೆ ಜಮೀನಲ್ಲಿ ಒಂದು 5,000 ಎಕರೆ ಬಡವರಿಗೆ ಅಂತ ಕೊಡಿ, ದಲಿತರಿಗೆ ಅಂತ ಕೊಡಿ ಅಂತ ಇವತ್ತು ನಾವು ಸರ್ಕಾರನ ಕೇಳ್ತಾ ಇದ್ದೀವಿ. ಆದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಇನ್ನೊಂದು ದೌರ್ಜನ್ಯ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ 2,000 ಸಂಖ್ಯೆಯನ್ನ ಮೀರಿದಾವೆ. ಮೊನ್ನೆನೂ ಕೂಡ ಒಂದು ಸೇವಿಂಗ್ ಕಟಿಂಗ್ ಮಾಡ್ಕೊಳಕ್ ಹೋದ್ರೆ ದಲಿತರಿಗೆ ಅವಕಾಶ ಇಲ್ಲ. ತನ್ನ ಜೊತೆಯಲ್ಲಿ ಹುಟ್ಟಿದ ಮಗಳನ್ನ ಬೇರೆ ಹುಡುಗನ ಮದುವೆ ಮಾಡ್ಕೊಂಡು ಅಂತ ಹೇಳಿ ಮರ್ಯಾದೆ ಹತ್ಯೆಗಳು ನಡೀತಾ ಇದೆ. ಇವತ್ತು ನಮ್ಮ ಗೃಹ ಮಂತ್ರಿಗಳು ಅವರಿರೋ ಜಿಲ್ಲೆನಲ್ಲೇ ಹಲವಾರು ಕೊಲೆ ಪ್ರಕರಣಗಳು ನಡೆದಿದ್ದಾವೆ. ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಕೊಟ್ಟರೆ ಮೇಲ್ಜಾತಿಯವರು ಓಟ್ ಹೋಗ್ತವೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ನಮ್ಮ ದಲಿತ ಇವರು ಕೂಡ ಮುಳುಗಿದ್ದಾರೆ. ಹಂಗಾಗಿ ಇವತ್ತು ನಮಗೆ ದಲಿತರ ರಕ್ಷಣೆ ಯಾರು ಕೊಡೋದು? ಸ್ವತಃ ಗೃಹ ಮಂತ್ರಿಗಳ ಜಿಲ್ಲೆನಲ್ಲಿ ಇವತ್ತು ದೌರ್ಜನ್ಯ ನಡೀತಾ ಇರುವಾಗ ಇವತ್ತು ದಲಿತರು ಎಲ್ಲಿಗೂ ಹೋಗ್ಬೇಕು, ಏನ್ ಮಾಡ್ಬೇಕು? ಅದು ಪ್ರಶ್ನೆ ಇದೆ. ಜೊತೆಗೆ ಇವತ್ತು ಮನ್ರೇಗಾ ಯೋಜನೆಯಿಂದ ಇವತ್ತು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದೆ. ಕೃಷಿ ಕೂಲಿಗಾರರಾಗಿ ದಲಿತರಿದ್ದಾರೆ. 80% ಕೃಷಿ ಕೂಲಿಗಾರರಿದ್ದಾರೆ ದಲಿತರು. ಇವತ್ತು 60% ಇವತ್ತು ಇದನ್ನ ಕೊಡ್ತೀನಿ, 90% ಬದಲಿಗೆ 60% ಅನುದಾನ ಕೊಡ್ತೀನಿ ಅಂತ ಹೇಳಿ ಇವತ್ತು ಮೋದಿ ಅವರು ಹೇಳ್ತಾ ಇದ್ದಾರೆ. ಆದ್ರಿಂದ ಇವತ್ತು ಇನ್ನೂ ನಮ್ಮ ಬಡವರು ಇನ್ನೂ ಅತಿ ಕೆಲಸ ಕಳ್ಕೊಂಡು ಉದ್ಯೋಗ ಕಳ್ಕೊಂಡು ಬಡವರಾಗ್ತಾರೆ. ಆದ್ರಿಂದ ಈ ಮನ್ರೇಗಾ ಯೋಜನೆ ಹಳೇದೇನಿತ್ತು ಅದನ್ನ ಜಾರಿ ಮಾಡಬೇಕು. 90% ಅನುದಾನವನ್ನ ಮೋದಿ ಅವರು ರಿಲೀಸ್ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ವಿ. ನೋಡಿ, ಒಳ ಮೀಸಲಾತಿ ಪ್ರಶ್ನೆ ಅದು ಕೂಡ ಇವತ್ತು ಜಾರಿ ಆಗಿಲ್ಲ. ಸರ್ಕಾರ ಹೇಳ್ತಾ ಬರ್ತಾ ಇದೆ, ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಉದ್ಯೋಗದ ಪ್ರಶ್ನೆ ನಮ್ಮ ಮುಂದೆ ಇದೆ. ಇವತ್ತು 2,84,000 ಉದ್ಯೋಗ ಖಾಲಿ ಇದೆ ರಾಜ್ಯ ಸರ್ಕಾರದಲ್ಲಿ. ಅದು ಭರ್ತಿ ಮಾಡಿದ್ರೆ 80,000 ಜನ ದಲಿತರಿಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಕೊಡಿ ಅಂತ ಇವತ್ತು ನಾವು ಕೇಳ್ತಾ ಇದ್ದೀವಿ. ಗುತ್ತಿಗೆ ಆಧಾರದಲ್ಲಿ ಅಲ್ಲ, ಸ್ವಂತ ಕಾಯಮಾಗಿ ಉದ್ಯೋಗ ಕೊಡಿ ಅಂತ ಇವತ್ತು ನಾವು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಇದನ್ನ ಮಾಡಿ ಕಳೆದ 3 ವರ್ಷದಲ್ಲಿ ಬಜೆಟ್ ಗ್ಯಾರಂಟಿ ಯೋಜನೆಗೆ ನಮ್ಮ ದಲಿತರ ಬಜೆಟ್ನಲ್ಲಿ 36,000 ಯೋಜನೆ ಇದನ್ನ ಬಳಕೆ ಮಾಡಿ ಬಳಸಿದ್ದಾರೆ. ಆದ್ರಿಂದ ಇವತ್ತು 36 ಇಲಾಖೆಗಳಿಗೆ ನಮ್ಮ ದುಡ್ಡನ್ನ, ದಲಿತರ ದುಡ್ಡನ್ನ ಹರಿದು ಹಂಚೋದ್ರ ಬದಲಿಗೆ ಆದ್ಯತಾ ದಲಿತರಿಗೆ ಬೇಕಾದಂತ ಇಂಪಾರ್ಟೆಂಟ್ ಬೇಡಿಕೆಗಳೇನಿದೆಯೋ ಅದನ್ನ ಬಗೆಹರಿಸೋದಕ್ಕೆ ರಾಜ್ಯ ಸರ್ಕಾರ ಈ ಬಜೆಟ್ ನಲ್ಲಿ ಪ್ರಕಟಣೆ ಮಾಡಬೇಕು. ಮತ್ತೆ ಬಜೆಟ್ ದುಡ್ಡನ್ನ, ಅನುದಾನವನ್ನ ನೇರವಾಗಿ ದಲಿತರ ಕುಟುಂಬಗಳಿಗೆ ತಲುಪಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ಆದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಲಾದ್ರೂ ಮನಸ್ಸು ಮಾಡಿ ಈ ಯೋಜನೆಯನ್ನ ನೇರವಾಗಿ ದಲಿತರ ಕುಟುಂಬಕ್ಕೆ ತಲುಪಿಸೋದ್ರ ಮೂಲಕ ಅವರು ಈ ನಮ್ಮ ದಲಿತ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ದಲಿತ ಹಕ್ಕುಗಳ ಸಮಿತಿ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇವತ್ತು ಕರೆ ಕೊಟ್ಟಿದ್ದೀವಿ. ಎಲ್ಲ ತಾಲೂಕು ಕಚೇರಿಯಲ್ಲಿ, ಎಲ್ಲ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಹೋಳಿ ಹಬ್ಬ ಕಾರಣಕ್ಕಾಗಿ ನಾಳೆ ನಾಡಿದ್ರಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಈ ಹೋರಾಟದ ಸಮಯವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಈ ಪ್ರತಿಭಟನೆ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ರಾಜಣ್ಣ ಅಂತ, ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹೇಳಿದ್ರಲ್ಲ, ಇದು ಹೋರಾಟಗಾರರ ಮಾತು. ಏನು ST/SP ಹಣವನ್ನ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. 36 ಇಲಾಖೆಗಳಿಗೆ ಹಂಚಿ ಹೋಗ್ತಾ ಇದೆ. ಅಲ್ಲದೆ ಈ ಒಂದು ಯೋಜನೆ ಜಾರಿ ಬಂದಾಗಿನಿಂದ ಇಷ್ಟೊಂದು ಲಕ್ಷ ಹಣವನ್ನ ನಾವು ಖರ್ಚು ಮಾಡಿದೀವಿ ಅಂತೇಳಿ ಹೇಳ್ತಾ ಇರುವಂತ ಸರ್ಕಾರ ಇದನ್ನೆಲ್ಲ ಯಾವ ವಿಚಾರಗಳಿಗೆ ಖರ್ಚು ಮಾಡಿದೆ, ಅದರ ವರದಿ ಏನಾಗಿದೆ, ಅದರ ವಾಸ್ತವತೆ ಏನಾಗಿದೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಅಧಿವೇಶನವನ್ನು ಕರೆದು ಶ್ವೇತಪತ್ರವನ್ನ ಹೊರಡಿಸಬೇಕು. ಅದರ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಹೋರಾಟಗಾರರು ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.